ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕಸದ ಲಾರಿ ಮೇಲ್ ಹತ್ತುತ್ತೆ, ಕರೆಂಟ್ ವೈರ್ ಕೊಲ್ಲುತ್ತೆ. ಬೆಂಗಳೂರೇನು ಡೆತ್ ಚೇಂಬರ್? ನಿನ್ನೆ ಇವತ್ತು ಅವರು, ನಾಳೆ ನಾವು ನೀವು. ಕೊಲೆಗಡುಕ ಅಧಿಕಾರಿಗಳು ಕರೆ ಮಾಡಿ ನೀವು ಕ್ಲಾಸ್ ತಗೊಳ್ಳಿ. ಕೊಲೆಗಡುಕ ಬೆಸ್ಕಾಂ, ಬೇಜವಾಬ್ದಾರಿ ಬಿಬಿಎಂಪಿ. ಬೆಂಗಳೂರಿಗರ ಪ್ರಾಣದ ಜೊತೆ ಅಧಿಕಾರಿಗಳು ದಿನನಿತ್ಯ ಇದೇ ತರ ಚೆಲ್ಲಾಟ ಆಡ್ತಾ ಇದ್ದಾರೆ. ಸಾಲು ಸಾಲು ಪ್ರಾಣ ಹೋಗ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಮೌನ ಶರಣಾಗಿದ್ದಾರೆ. ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಈ ಬಗ್ಗೆ ನಿರಂತರವಾಗಿ ಎಚ್ಚರಿಸ್ತಲೇ ಇದೆ. ನಾವು ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀವಿ. ನಮ್ಮ ರಿಪೋರ್ಟರ್ಸ್ ಈ ಬಗ್ಗೆ ದಿನನಿತ್ಯ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಒಂಥರ ಎಮ್ಮೆ ಚರ್ಮ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಅವ್ರಿಗೆ ಏನ್ ತಟ್ಟದೇ ಇಲ್ಲ. ಕಸದ ಲಾರಿ ಮೇಲ್ ಹತ್ತುತ್ತೆ, ಕರೆಂಟ್ ವೈರ್ ಕೊಲ್ಲುತ್ತೆ. ಕೊಲೆಗಡುಕ ಬೆಸ್ಕಾಂ, ಬಿಬಿಎಂಪಿ. ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಮಾತ್ರ ತೆಪ್ಪು ಕುತ್ಕೊಂಡಿದ್ದಾರೆ. ಸಾಲು ಸಾಲು ಪ್ರಾಣ ಹೋಗ್ತಾ ಇದೆ, ಸಾವು ನೋವುಗಳು ಸಂಭವಿಸ್ತಾ ಇದೆ. ಎಷ್ಟೋ ಜನ ದಿನನಿತ್ಯ ಬೀಳ್ತಾರೆ, ಅವೆಲ್ಲ ಮಾಧ್ಯಮದ ಮುಂದೆ ಬರಲ್ಲ. ಯಾಕಂದ್ರೆ ಸಣ್ಣ ಪುಟ್ಟ ಗಾಯ ಕೆಲವ್ರಿಗಾಗುತ್ತೆ, ಕೆಲವ್ರ ಪರಿಸ್ಥಿತಿ ಗಂಭೀರ ಆಗುತ್ತೆ, ಕೈಕಾಲು ಮುರ್ಕೊಂಡಿರ್ತಾರೆ. ಪ್ರಾಣ ಹೋದಂತ ಸಂದರ್ಭದಲ್ಲಿ ಈ ತರ ಮಾಧ್ಯಮಕ್ಕೆ ಬರುತ್ತೆ. ಇಲಾಖೆಗಳ ಬೇಜವಾಬ್ದಾರಿಗೆ ಜನರಿಗೆ ಯಾಕ್ರಿ ಶಿಕ್ಷೆ ಕೊಡ್ತೀರಾ? ಬಿಬಿಎಂಪಿ ಬೆಸ್ಕಾಂಗೆ ನ್ಯೂಸ್ 18 ಈ ಪ್ರಶ್ನೆಯನ್ನ ಕೇಳ್ತಾ ಇದೆ. ಮತ್ತೆ ಸಮನ್ವಯದ ಕೊರತೆ. ಬಿಬಿಎಂಪಿಯಲ್ಲಿರುವಂತ ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಕೋಆರ್ಡಿನೇಷನ್ ಅನ್ನೋದೇ ಇಲ್ಲ. ಒಬ್ರು ಆ ಕಡೆ ಹೋದ್ರೆ ಒಬ್ರು ಈ ಕಡೆ. ಇಲಾಖೆಗಳ ಬೇಜವಾಬ್ದಾರಿಗೆ ಜನರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ 2 ತಿಂಗಳ ಅಂತರದಲ್ಲಿ 4 ಮಂದಿ ಬಲಿಯಾಗಿದ್ದಾರೆ. ಕಸದ ಲಾರಿಗಳಿಗೆ 2 ತಿಂಗಳಲ್ಲಿ 4 ಮಂದಿ ಸಾವನ್ನಪ್ಪಿರೋದು, ಅದು 2 ತಿಂಗಳ ಅವಧಿಯಲ್ಲಿ. ತಮ್ಮದಲ್ಲದ ತಪ್ಪಿಗೆ ಅಮಾಯಕರು ಪ್ರಾಣ ಬಿಡ್ತಾ ಇದ್ದಾರೆ. ಅವ್ರೇನ್ ತಪ್ಪು ಮಾಡಿದಾರೆ ಪಾಪ ಈ ತರದ ಶಿಕ್ಷೆ ಕೊಡೋದಕ್ಕೆ? ಇಲ್ಲಿ ನಿಜವಾದ ಶಿಕ್ಷೆ ಆಗ್ಬೇಕಾಗಿರೋದು ಯಾವ ಅಧಿಕಾರಿ ಇದ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾನೆ, ಹೆಡ್ ಆಗಿರ್ತಾರೆ, ಅವ್ರದ್ದು ತಲೆದಂಡ ಆಗಬೇಕು. ಅದರ್ವೈಸ್ ಸರಿ ಹೋಗಂಗ್ ಕಾಣಿಸ್ತಾ ಇಲ್ಲ. ತಮ್ಮದಲ್ಲದ ತಪ್ಪಿಗೆ ಜನ ಪ್ರಾಣ ಬಿಡ್ತಾ ಇದ್ದಾರೆ. ಪ್ರಾಣ ಬಿಡ್ತಾ ಇರೋದಲ್ಲ, ಅದು ಕೊಂದು ಹಾಕ್ತಿರೋದು ನೀವುಗಳೇ. ಸತ್ತೋಗಿದ್ಯಾ ಹಾಗಾದ್ರೆ ಬಿಬಿಎಂಪಿ? ಬೆಸ್ಕಾಂ ಅಧಿಕಾರಿಗಳು ಉಸಿರಾಡ್ತಾ ಇದಾರಾ ಇಲ್ವಾ? ಅವಘಡಗಳು ಆಗ್ತಾ ಇದೆ. ಇಷ್ಟು ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಬೇಜವಾಬ್ದಾರಿ ಹಾಗಾದ್ರೆ ಇನ್ನೆಷ್ಟು ಜನ ಸಾಯ್ಬೇಕು? ಜನರು ಎಚ್ಚೆತ್ಕೊಳ್ಬೇಕೀಗ. ಮೊನ್ನೆ ಇವತ್ತು ಎಲ್ಲ ಬೇರೆಯವರು ಮೃತಪಟ್ಟಿದ್ದಾರೆ, ನಾಳೆ ನಾವು ನೀವು ಆ ಲಿಸ್ಟ್ ಅಲ್ಲಿ ಇರ್ಬೋದು, ಹೇಳಕ್ಕಾಗಲ್ಲ. ಅಧಿಕಾರಿಗಳಂತೂ ಅದೇನ್ ಮಾಡ್ತಾ ಇದಾರೋ, ಎಲ್ಲಿ ಕುತ್ಕೊಂಡಿದಾರೋ, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದಾರೋ ಅರ್ಥ ಆಗ್ತಿಲ್ಲ. ಬಿಬಿಎಂಪಿ ಬದುಕಿದೆಯೋ ಸತ್ತೋಗಿದೆಯೋ ಗೊತ್ತಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಾಗಾದ್ರೆ ಇನ್ನೆಷ್ಟು ಜನ ಬಲಿಯಾಗಬೇಕು ನೋಡಿ. ಇದು 2 ತಿಂಗಳ ಅವಧಿಯಲ್ಲಿ 4 ಜನ ಮೃತಪಟ್ಟಿರೋದು ಬಿಬಿಎಂಪಿ ಕಸದ ಲಾರಿಯಿಂದ. ಅವತ್ತು ಮಳೆ ಬಂದಿತ್ತು. ಆ ಟೈಮ್ನಲ್ಲಿ ಅಕ್ಷಯ ಅನ್ನೋ ವಿದ್ಯಾರ್ಥಿನಿ ತೋರಿಸ್ತಾ ಇದೀವಿ ಫೋಟೋದಲ್ಲಿ. 21ನೇ ತಾರೀಕು ಮಾರ್ಚ್, ರೋಡ್ ಕ್ರಾಸ್ ಮಾಡಬೇಕು ಅಂತ ಹೋಗಿತ್ತು ತನ್ನ ತಂಗಿ ಜೊತೆಯಲ್ಲಿ. ಆಗ ವೇಗವಾಗಿ ಬಂದಂತ ಕಸದ ಲಾರಿ ಆಕೆ ಡಿಕ್ಕಿ ಹೊಡಿತು, ಆಕೆ ಸ್ಥಳದಲ್ಲೇ ಮೃತಪಟ್ಲು. ಇನ್ನು ರಾಮಯ್ಯ ಅವ್ರ ಕೇಸಲ್ಲೂ ಹಿಂಗೆ ಆಯ್ತು. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಆ ಟೈಮ್ನಲ್ಲಿ ಕಸದ ಲಾರಿ ಬಂದು ಡಿಕ್ಕಿ ಹೊಡಿತು. ಮಾರ್ಚ್ 30ನೇ ತಾರೀಕು ಬಾಗಲೂರಲ್ಲಿ ಅವರು ಮೃತಪಟ್ರು. ಇನ್ನು ನಾಯಂಡಹಳ್ಳಿಯಲ್ಲಿ ಪದ್ಮಿನಿ, ಅವ್ರ ಬ್ಯಾಂಕ್ನ ಉದ್ಯೋಗಿ ಆಗಿದ್ರು. ಅವ್ರ ಪಾಡಿಗೆ ಅವರು ಸ್ಕೂಟಿಲಿ ಹೋಗ್ತಾ ಇದ್ದಾಗ ಕಸದ ಲಾರಿ ಏಪ್ರಿಲ್ 18ನೇ ತಾರೀಕು ಬಂದು ಡಿಕ್ಕಿ ಹೊಡಿತು, ಅವ್ರು ಮೃತಪಟ್ರು. ಇನ್ನು ಮೇ 14ನೇ ತಾರೀಕು ನಿನ್ನೆ ಕೇಸ್ ತೋರಿಸ್ತಾ ಇದೀವಿ. ದೇವಣ್ಣ ಪಾಪ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ರು. ಸ್ಪೀಡ್ ಆಗಿ ಬಂದಂತ ಕಸದ ಲಾರಿ, ಬಿಬಿಎಂಪಿ ಕಸದ ಲಾರಿ ಡಿಕ್ಕಿ ಹೊಡೆದಿದೆ. ದೇವಣ್ಣ ಮೃತಪಟ್ಟಿದ್ದಾರೆ ಸ್ಥಳದಲ್ಲೇ. ಇನ್ಫ್ಯಾಕ್ಟ್ ಅವರು ಮೃತಪಟ್ಟರು. ಸೊ ಈ ತರ 2 ತಿಂಗಳ ಅವಧಿಯಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಇನ್ನು ವಿದ್ಯುತ್ ಶಾಕ್ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ. ಒಂದೊಂದು ಡಿಪಾರ್ಟ್ಮೆಂಟ್ ಇಂದು ಒಂದೊಂದು ಕತೆ. ಇಲ್ಲಿ ವ್ಯವಸ್ಥೆಗಳು ಮಾಡಿ ಅಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ ಅವ್ರು ಮಾಡ್ತಿರೋದು ಬರೀ ಅವ್ಯವಸ್ಥೆ. ಪರಿಣಾಮ ನೋಡಿ, ತಮ್ಮದಲ್ಲದ ತಪ್ಪಿಗೆ ಇವರೆಲ್ಲ ಮೃತಪಟ್ಟಿದ್ದಾರೆ. ಇದು 2 ತಿಂಗಳ ಅವಧಿಯಲ್ಲಿ ಆಗಿರುವಂತ ಪ್ರಕರಣಗಳು, ಸಾವು ನೋವುಗಳು. ಇನ್ನು ಕಸದ ಲಾರಿ ಬಗ್ಗೆ ನಾವೊಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದ್ವಿ. ಆ ಟೈಮ್ನಲ್ಲಿ ಕೆಲವರು ಕುಡ್ಕೊಂಡೇ ಬರ್ತಾರೆ ಡ್ಯೂಟಿ ಅವರ್ಸ್ ಅಲ್ಲಿ. ಕಾರಣ ಕೇಳಿದ್ರೆ ವಿಪರೀತ ವಾಸನೆ ಬರುತ್ತೆ, ನಮ್ ಕೆಲಸ ಮಾಡಕ್ ಆಗಲ್ಲ ಅಂತ. ಅಯ್ಯೋ ಸ್ವಾಮಿ, ನಿಮಗ್ ವಾಸನೆ ಬರುತ್ತೆ ಸರಿ, ನೀವು ಅಲ್ಲಿ ಕೆಲಸ ಮಾಡೋದು ಕಷ್ಟ ಇದೆ, ನಮಗೂ ಅರ್ಥ ಆಗುತ್ತೆ. ಕುಡ್ಕೊಂಡು ಬಂದು ಬೇರೆಯವ್ರಿಗೆ ಗುದ್ದಿ ಅವ್ರ ಪ್ರಾಣ ಯಾಕೆ ತೆಗಿತೀರಾ?
ಇನ್ನು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ಯಾಕೆ ಗಮನ ಹರಿಸಲ್ಲ? ಹಾಗಾದ್ರೆ ಕೆಲವರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಎಲ್ಲೆಲ್ಲಾರು ಇಟ್ಕೊಂಡು ಓಡಿಸ್ತಾ ಇದ್ದಾರೆ, ಆ ವ್ಯಾಲಿಡಿಟಿ ಮುಗ್ದೋಗಿರುತ್ತೆ, ಆ ವೆಹಿಕಲ್ಗಂತೂ ಫಿಟ್ನೆಸ್ ಸರ್ಟಿಫಿಕೇಟ್ ಇರಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ. ಈಗ ಬಿಬಿಎಂಪಿ ಕಸದ ಲಾರಿಗೆ 2 ತಿಂಗಳ ಅವಧಿಯಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಈಗ ಬೆಸ್ಕಾಂ ಕತೆ ಹೇಳ್ತೀವಿ ಕೇಳಿ. ಮಾರ್ಚ್ 23ನೇ ತಾರೀಕು ಟ್ರಾನ್ಸ್ಫಾರ್ಮರ್ ಸ್ಫೋಟ ಆಯಿತು. ತಂದೆ ಶಿವರಾಜ್, ಮಗಳು ಚೈತ್ರ. ಆ ಮನೇಲಿ ಒಂದು ಸಂಭ್ರಮ ಇತ್ತು. ಮಗಳು ಮದುವೆಗೆ ಶಾಪಿಂಗ್ ಅಂದ್ರೆ ತಯಾರಿಗಳಲ್ಲಿ ಅವರು ಬ್ಯುಸಿ ಆಗಿದ್ರು. ಆದ್ರೆ ತಮ್ಮದಲ್ಲದ ತಪ್ಪಿಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯಿತು. ತಂದೆ ಮಗಳು ಸಾವನ್ನಪ್ಪಿದ್ರು. ಮತ್ತೊಂದು ಪ್ರಕರಣ, ಇದು ಆಕ್ಚುಲಿ ಏಪ್ರಿಲ್ 25ನೇ ತಾರೀಕು ಆಗಿರೋದು. ಕಿಶೋರ್ ಮೃತಪಟ್ಟಿರೋದು. ಕಟ್ಟಾಗಿ ವಿದ್ಯುತ್ ತಂತಿ ಬಿದ್ದಿತ್ತು, ಆತನ ಗಮನಕ್ಕೆ ಬಂದಿಲ್ಲ. ಆತ ತನ್ನ ಪಾಡಿ ಕೆಲ್ಸಕ್ಕೆ ಹೋಗಿ ವಾಪಸ್ ಮನೆಗೆ ಬರ್ತಾ ಇದ್ದ. ಆ ಟೈಮ್ನಲ್ಲಿ ಸಂಜಯ್ ನಗರದಲ್ಲಿ ಆಗಿರುವಂತಹ ಘಟನೆ. ಇನ್ನು 14ನೇ ತಾರೀಕು ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹೆಬ್ಬಾಳ ಬಸ್ ನಿಲ್ದಾಣದಲ್ಲಿ ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿರೋದು. ಮಳೆ ಬಂದಂತ ಕಾರಣ ಶೆಲ್ಟರ್ ಪಡ್ಕೊಂಡಿದ್ದ ಆತ, ಬಸ್ ನಿಲ್ದಾಣದಲ್ಲಿ ಕೂತಿದ್ದ. ತಾನು ಮಳೆ ಬರ್ತಿತ್ತು ಅಂತ ಶೆಲ್ಟರ್ ನಲ್ಲಿ ಕುತ್ಕೊಂಡಿದ್ದ ಆ ವ್ಯಕ್ತಿ. ಈ ವೇಳೆ ಕರೆಂಟ್ ಶಾಕ್ ಹೊಡೆದಿದೆ, ಆತ ಸಾವನ್ನಪ್ಪಿದ್ದಾನೆ. ಇದೇನು ಅಚಾನಕ್ ಆಗಿರೋ ಘಟನೆ ಅಲ್ಲ, ನೆನ್ನೆದು ಇನ್ಫ್ಯಾಕ್ಟ್. ಯಾಕಂದ್ರೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ರೆ ಈ ಅಪರಿಚಿತ ವ್ಯಕ್ತಿ ನಿನ್ನೆ ಈ ತರ ಸಾವನ್ನಪ್ಪೋದು, ಬೀದಿ ಹೆಣವಾಗೋದನ್ನ ಅವ್ರು ತಡಿಬಹುದಿತ್ತು. ಯಾಕೆ ಈ ಮಾತನ್ನು ಹೇಳ್ತಿದೀವಿ ಅಂದ್ರೆ, ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು ಸುಮಾರು ದಿನಗಳಿಂದ ಅಲ್ಲಿ ಯಾರು ಕ್ಲೀನ್ ಮಾಡಕ್ ಬಂದಿದ್ರು ಪೌರ ಕಾರ್ಮಿಕರು, ಅವರಿಂದ ಹಿಡಿದು ಆ ಬಸ್ ಸ್ಟ್ಯಾಂಡ್ ಒಳಗಡೆ ಯಾರೆಲ್ಲ ನಿಂತ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕರೆಂಟ್ ಶಾಕ್ ಹೊಡೆದಂತ ಅನುಭವ ಆಗಿದೆ. ಅಧಿಕಾರಿಗಳಿಗೂ ಅವ್ರು ಇನ್ಫಾರ್ಮ್ ಮಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ನೋಡಿ ಹಿಂಗೇನೋ ಕರೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ, ಅರ್ಥಿಂಗ್ ಆಗ್ತಿದೆ ಅಂತ ಕಾಣಿಸುತ್ತೆ, ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಇಷ್ಟಾದ್ರೂ ಯಾರು ಬಂದಿಲ್ಲ. ಪರಿಣಾಮ ಈ ವ್ಯಕ್ತಿ ನಿನ್ನೆ ಈ ತರ ಮೃತಪಟ್ಟಿದ್ದಾರೆ. ಇನ್ನು ಬಿಬಿಎಂಪಿ ಕಸದ ಲಾರಿ ಇನ್ನೊಂದು ಕಡೆ ವಿದ್ಯುತ್ ವೈರ್ಗೆ ಸಾಲು ಸಾಲು ಬಲಿಯಾಗ್ತಾ ಇದೆ. ಬೆಂಗಳೂರಲ್ಲಿ ಹೆಬ್ಬಾಳ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ಶಾಕ್ಗೆ ವ್ಯಕ್ತಿ ಮೃತಪಟ್ಟಿದ್ದಾರೆ. ಬಸ್ಗಾಗಿ ನೆನೆ ವೇಟ್ ಮಾಡ್ತಾ ಇದ್ರು, ವಿದ್ಯುತ್ ವೈರ್ ತಗುಲಿದೆ, ಅವರು ಮೃತಪಟ್ಟಿದ್ದಾರೆ. ನಿಜಕ್ಕೂ ಬೇಜಾರಾಗುತ್ತೆ ಇಂಥ ಸುದ್ದಿಗಳು ಬಂದಾಗ. ಯಾಕಂದ್ರೆ ಅವ್ರ ತಪ್ಪೇ ಇರಲ್ಲ ಪಾಪ. ಮಳೆ ಬರ್ತಿತ್ತು, ಬಸ್ಗೋಸ್ಕರ ವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಶೆಲ್ಟರ್ ಒಳಗಡೆ ಹೋಗಿದ್ದಾರೆ, ಆಸರೆ ಪಡ್ಕೊಂಡಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಆದ್ರೆ ತಪ್ಪು ಮಾಡಿರೋದಿಲ್ಲ ಅಧಿಕಾರಿಗಳು. ಯಾಕೆ ಎಚ್ಚೆತ್ಕೊಂಡಿರ್ಲಿಲ್ಲ? ಈ ಹಿಂದೆ ಸಂಜಯ್ ನಗರ ಬಳಿಯಲ್ಲಿ ಕಿಶೋರ್ ಎಂಬಾತನ ಬಲಿಯಾಗಿತ್ತು. ಆತನು ಅಷ್ಟೇ ತನ್ನ ಪಾಡಿಗೆ ತಾನು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದ. ಆ ಮರದಲ್ಲಿ ಅದೆಷ್ಟು ವೈರ್ಗಳಿದ್ವು, ಅದೇನ್ ಕೇಬಲ್ ವೈರು, ಅದೆಲ್ಲಿಂದ ಕರೆಂಟ್ ಪಾಸ್ ಆಯ್ತು, ಆತ ಮೃತಪಟ್ಟಿದ್ದ. ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು? ಸದ್ಯಕ್ಕೆ ನಿನ್ನೆ ಮೃತಪಟ್ಟಿರುವಂತ ಅಪರಿಚಿತ ಆತ ಯಾರು ಏನು ಎತ್ತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮೃತದೇಹವನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಕೆಲ ಹೊತ್ತಲ್ಲೇ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಈಗ ಬಂದು ಏನ್ ಪ್ರಯೋಜನ? ಏನ್ ಮಾಡಕ್ ಬರ್ತಿದ್ದೀರಾ ನೀವು? ಫಸ್ಟ್ ಆಫ್ ಆಲ್ ಈಗ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಮೃತಪಟ್ಟಿರುವಂತ ವ್ಯಕ್ತಿ ಜೇಬಲ್ಲಿ 20 ರೂಪಾಯಿ ಬಿಟ್ರೆ ಮತ್ತೇನು ಸಿಕ್ಕಿಲ್ವಂತೆ. ಆದ್ರೆ ಪ್ರಾಣ ಹೋಗಿದೆಯಲ್ಲ, ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಪ್ರಾಣ ಒಂದ್ಸತಿ ಹೋದ್ಮೇಲೆ ವಾಪಸ್ ಬರುತ್ತಾ? ಇಲ್ವಲ್ಲ. ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ. ಇವಾಗ ಬರ್ತಾರಂತೆ ಸ್ಥಳ ಪರಿಶೀಲನೆ ಮಾಡಕ್ಕೆ. ಕುತ್ಕೊಂಡಿದ್ರಣ ಮಲ್ಕೋಣ ಅಂತ ನೋಡಿದ್ರೆ ಇದು ಇನ್ನೊಬ್ಬ 2-3 ಜನ ಇದ್ರು. ಅವ್ರು ಕರೆಂಟ್ ಶಾಕ್ ಹೊಡೆಯಕ್ ಬಂತು, ಎದ್ದು ಬಂದ್ಬಿಟ್ಟು ಆಚೆ ಅವ್ನು ಎದಲಕ್ ಹೋದ, ಫುಲ್ ಹಿಡ್ಕೊಂಡ್ಬಿಡ್ತು. ಗೊತ್ತಿಲ್ಲ ಅವರು ಯಾರಂತ. ಅಲ್ಲಿ ಕರೆಂಟ್ ಶಾಕ್ ಹೊಡೆದ ಕಾರಣ ಏನು, ಹೇಗೆ ಅಂತ ಹೇಳಿ? ಅದು ಬಸ್ ಸ್ಟಾಪ್ ಅಲ್ಲಿ ಇದು ವೈರ್ಗಳೆಲ್ಲ ಇದಲ್ಲ, ಆ ವೈರ್ ಇಂದ ಇದಾಗಿರೋದು ಕಾರಣ. ಅರ್ಥಿಂಗ್ ಆಗಿರೋದು. ಈ ಮೊದಲೇನಾದ್ರೂ ಆ ರೀತಿ ಆಗ್ತಿತ್ತಾ? ಇಲ್ಲ, ಯಾವತ್ತಾಗಿಲ್ಲ. ಕೆಲವರು ಕಸ ಹೊಡೆಯೋದ್ರಲ್ಲಿ ಲೇಡೀಸ್ಗೆಲ್ಲ ಆ ರೀತಿ ಶಾಕ್ ಹೊಡೆದಿರೋ ಎಕ್ಸ್ಪೀರಿಯನ್ಸ್? ಇಲ್ಲ ಇಲ್ಲ, ಯಾರಿಗೂ ಇಲ್ಲ. ಇದು ಫಸ್ಟ್ ಟೈಮ್ ಆಗಿದೆ. ಎಷ್ಟು ಜನ ಕೂತಿದ್ರು ನನ್ನ ಜಾಗದಲ್ಲಿ? ಒಂದು 4 ಜನ ಕೂತಿದ್ರು. 4 ಜನ. ಅಲ್ಲಿ 3 ಜನ ಚಪ್ಪಲಿ ಹಾಕಿದ್ರು, ಬಂದ್ಬಿಟ್ರಿ ಆಚೆ. ಅವ್ನು ಚಪ್ಪಲಿ ಹಾಕಿಲ್ಲ, ಟಕ್ಕಂದ ಬಾಕ್ಸ್ ಇದ್ಬಿಟ್ಟ. ಅದರಿಂದ ಮುಟ್ಟಿದ್ದ ಬಾಕ್ಸ್. ಯಾವ ಬಾಕ್ಸ್? ಮುಂದೆ ಇತ್ತಲ್ಲ ರಿಕ್ಷಾದಲ್ಲಿ ಬಾಕ್ಸ್ ಮುಟ್ಟಿದ್ದ. 9 ಗಂಟೆ ಹಿಂಗೆ ಇಲ್ಲಿ ಕೂತಿದ್ರಂತೆ.
ಕೂತಾಗ ಅಲ್ಲಿ ಹಂಗೆ ಅರ್ಥಿಂಗಾಗಿ ಹಂಗೆ ಬಿದ್ದು ಸತ್ತೋಗ್ಯಾರಂತೆ. ಇಲ್ಲೆಲ್ಲ ನೆನ್ನೆ ಮನೆಯಲ್ಲ ಎಲ್ಲ ಫುಲ್ ಶಾಕ್ ಹೊಡಿತು. ನಾವು ಅಲ್ಲಿ ಯಾರಿಗೂ ಬಿಡ್ತಾ ಇರಲ್ಲ, ಈ ಕಡೆಗೆ ಹೋಗ್ಬಿಡಿ ಅಂತ AB ಆಫೀಸರ್ಗೂ ಹೇಳಿದ್ವಿ. ನೆನ್ನೆನೂ ಹೊಡಿತು. ಒಬ್ರು ಯಾರೋ ಸಿಗರೇಟ್ ಹೊಡ್ಕೊಂಡು ನಿಂತಿದ್ರಂತೆ, ಶಾಕ್ ಹೊಡಿತಾ ಇತ್ತು. ಇಲ್ಲೆಲ್ಲ ಫುಲ್ ಒಂದ್ಲೆ ಅವ್ನು ಕಸ ಹೊಡಿಯಾರ ಅಮ್ಮನೂ ಹಂಗೆ ಅಂದ್ರಂತೆ, ಶಾಕ್ ಹೊಡಿತು ಅಂತ, ಶಾಕ್ ಹೊಡಿತೈತೆ ಅಂತ ಹಂಗಂತ ಹೇಳಿದ್ರು. ಸುಮಾರು ಜನ ಇಲ್ಲೆಲ್ಲ ಇದೇನೋ ಇದು ಕಂಬಿನೂ ಶಾಕ್ ಹೊಡಿತೈತೆ ಅಂತ ಹೇಳಿದ್ರು. ಹಂಗಂತ ಸುಮಾರು ಜನ ಬಂದು ಹೇಳ್ತಿದ್ರು. ಅದ್ರ ಬಗ್ಗೆ ನಂಗೆ ಏನು ನಮಗೆ ಗೊತ್ತಿಲ್ಲ. ರಾತ್ರಿ 9 ಗಂಟೆ ಆಯ್ತಂದ್ರೆ ಆಟೋ ಸ್ಟ್ಯಾಂಡ್ ಅಣ್ಣರೆಲ್ಲ ಹೇಳ್ತಿದ್ರು ಹಂಗಂತ ಅಷ್ಟೇ. ಇಲ್ಲೇ ದತ್ತಾಯಿದ್ರಂತ, ನಮಗೆ ಅಷ್ಟೊಂದು ಗೊತ್ತಿಲ್ಲ. ಜನ ಅಂದ್ರೆ ಸುಮಾರು ಮಾಮೂಲಿ ಇಷ್ಟೊತ್ತಾಯ್ತು ಅಂದ್ರೆ ಯಾರಿಗೇನು ಆಗ್ತಿರಲಿಲ್ಲ. ಇಲ್ಲೆಲ್ಲ ಕುತ್ಕೊಂಡಾಗ ಬೆಳಗಿನ ಜಾವ ಹಂಗೆ ಶಾಕ್ ಹೊಡಿತಿತ್ತು ಅಷ್ಟೇ. ಸುಮಾರು ಜನ ಬರ್ತಾರೆ, ಕೂರ್ತಾರೆ. ಹೆಬ್ಬಾಳ ಬಸ್ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ 9:09 ಕಾಲಿಗೆ ಆಗಿರುವಂತಹ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅದನ್ನು ನೋಡೋಣ ಈಗ. ನಿನ್ನೆ ರಾತ್ರಿ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದಂತ ವ್ಯಕ್ತಿಯೊಬ್ಬ ಅಚಾನಕ್ ಆಗಿ ಅಲ್ಲೇ ಕುಸಿದು ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರಿನ ಹೆಬ್ಬಾಳ ಬಸ್ ನಿಲ್ದಾಣದಲ್ಲಿ ನಡೆದಿರೋದು. ಆದ್ರೆ ಆ ವ್ಯಕ್ತಿ ಏನಕ್ಕಾಗಿ ಸಾವನ್ನಪ್ಪಿದ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿ ಇರುವಂತದ್ದು. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಏನು ನಿನ್ನೆ ಆ ವ್ಯಕ್ತಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಇಲ್ಲಿ ಕುಳಿತಿರ್ಬೇಕಾದ್ರೆ ಒಂದು ಅರ್ಥಿಂಗ್ ಇಂದಾಗಿ ಕರೆಂಟ್ ಶಾಕ್ ಹೊಡೆದಿತ್ತು. ಆದ್ರಿಂದ ಆತ ಒಂದು ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಒಂದು ಸ್ಥಳೀಯರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವೀಗ ನೋಡಬಹುದು ಆ ವ್ಯಕ್ತಿ ಏನು ಆ ಒಂದು ಬಸ್ ನಿಲ್ದಾಣದಲ್ಲಿ ಆ ಒಂದು ಸೀಟ್ ನಲ್ಲಿ ಕುಳಿತಿದ್ದ. ಆತನ ಚಪ್ಪಲಿ ಮತ್ತೆ ಆತ ಬಳಸ್ತಿದ್ದಂತ ಒಂದು ಕರ್ಚಿಪ್ ಮತ್ತೆ ಬಾಚಣಿಗೆ ಸಮೇತ ಎಲ್ಲವೂ ಸಹ ಅಲ್ಲೇ ಬಿದ್ದಿರೋದನ್ನ ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸುಮಾರಿಗೆ ಆತ ಆ ಓರ್ವ ವ್ಯಕ್ತಿ ಏನಿದ್ದಾನೆ ಅಪರಿಚಿತ ವ್ಯಕ್ತಿ ಆತ ಇಲ್ಲಿ ಕುಳಿತಿರುವಂತದ್ದು. ಇದೇ ವೇಳೆ ಆತ ಒಂದು ಏಕಾಏಕಿಯಾಗಿ ಅಲ್ಲೇ ಒಂದು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ನಂತರ ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಅವರು ಸಹ ಪೊಲೀಸರು ಇಲ್ಲಿಗೆ ದೌಡಾಯಿಸಿ ಒಂದು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಏನು ಈ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಅರ್ಥಿಂಗ್ ಇಂದಾಗಿ ಅಥವಾ ಬೇರೆ ರೀತಿಯಲ್ಲಿ ಕರೆಂಟ್ ಪಾಸ್ ಆಗಿ ಒಂದು ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿ ಒಂದು ಪೊಲೀಸರು ಒಂದು ಶಂಕೆಯನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಈಗಾಗಲೇ ಆತನ ಏನು ಮೃತದೇಹವನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ಒಂದು ಮರಣೋತ್ತರ ಪರೀಕ್ಷೆಗೂ ಸಹ ರವಾನೆಯನ್ನ ಪೊಲೀಸರು ಮಾಡಿದ್ದಾರೆ. ಮತ್ತೆ ಇಲ್ಲಿನ ಸ್ಥಳೀಯರು ಕೆಲವರು ಹೇಳೋ ಪ್ರಕಾರ ಕಳೆದ 2-3 ದಿನಗಳಿಂದ ಇಲ್ಲಿ ಒಂದು ಅರ್ಥಿಂಗ್ ಮತ್ತೆ ಕರೆಂಟ್ ಶಾಕ್ ಹೊಡಿತಾ ಇದೆ, ಜನ ಓಡಾಡೋದಕ್ಕೂ ಸ್ವಲ್ಪ ಭಯ ಪಡ್ತಾರೆ ಅಂತೇಳಿ ಇಲ್ಲಿನ ಸ್ಥಳೀಯರು ಸಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಸ್ ನಿಲ್ದಾಣ ಇರೋದ್ರಿಂದ ಪ್ರತಿನಿತ್ಯ 100 ಜನ ಬಂದು ಈ ಒಂದು ಬಸ್ ನಿಲ್ದಾಣದಲ್ಲಿ ಕೂತ್ಕೊಳ್ತಾರೆ. ಆದ್ರೆ ಈ ರೀತಿಯಾಗಿ ಪದೇ ಶಾಕ್ 2-3 ದಿನಗಳಿಂದ ಕರೆಂಟ್ ಶಾಕ್ ಹೊಡಿತಾ ಇರೋದ್ರಿಂದ ಜನ ಸಹ ಇಲ್ಲಿ ಓಡಾಡೋದಕ್ಕೆ ಭಯ ಪಡ್ತಿರೋದು ಅಂತೇಳಿ ಇಲ್ಲೇ ಕೆಲಸ ಮಾಡುವಂತ ಕೆಲವು ಸ್ಥಳೀಯ ವ್ಯಕ್ತಿಗಳು ಸಹ ಒಂದು ಆರೋಪವನ್ನು ಮಾಡಿದ್ದಾರೆ. ಆದ್ರೆ ಆ ವ್ಯಕ್ತಿಯ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿರೋದ್ರಿಂದ ಅಲ್ಲಿನ ಒಂದು ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ಹೆಬ್ಬಾಳ ಪೊಲೀಸರು ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿಕೊಂಡಿರುವಂತದ್ದು. ಆದ್ರೆ ಈ ಒಂದು ಬಸ್ ನಿಲ್ದಾಣ ಒಂದು ಹೆಬ್ಬಾಳ ಒಂದು ಜಂಕ್ಷನ್ ಬಳಿ ಇರೋದ್ರಿಂದ ನಿತ್ಯ 100 ಜನ ಬಂದು ಇಲ್ಲಿ ಕೂತ್ಕೊಂಡು ಬಸ್ಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಬಸ್ ನಿಲ್ದಾಣದಲ್ಲಿ ಒಂದು ವಿದ್ಯುತ್ ಶಾಕ್ ಇಂದ ಈ ರೀತಿಯಾಗಿ ಅವಘಡಗಳು ಸಂಭವಿಸ್ತಾ ಇದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಯಾಕೆ ಇನ್ನೂ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಸಹ ಉಂಟಾಗುತ್ತೆ. ಮತ್ತೆ ಸ್ಥಳೀಯರು ಸಹ ಈಗಾಗಲೇ ಕೆಲವು ಬೆಸ್ಕಾಂ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಅಂತೇಳಿ ಅವರು ಸಹ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಇನ್ನೂ ಸರಿಪಡಿಸುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅವರ ಆರೋಪ. ಈಗಾಗಲೇ ಈ ಬಗ್ಗೆ ಒಂದು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಸಹ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಾಗಾದ್ರೆ ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ, ಈ ಇಲಾಖೆಯ ನಿರ್ಲಕ್ಷ್ಯಕ್ಕೆ ನೀವು ಬೇಸತ್ತು ಹೋಗಿದ್ದೀರಾ? ಬೆಂಗಳೂರಿನ ನಿವಾಸಿಗಳಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಿಬಿಎಂಪಿ ಬೆಸ್ಕಾಂಗೆ ನೀವು ಕೂಡ ಬಿಸಿ ಮುಟ್ಸೋದಕ್ಕೆ ಒಂದು ವೇದಿಕೆಯನ್ನ ನ್ಯೂಸ್ 18 ಕನ್ನಡ ಕಲ್ಪಿಸ್ಕೊಡ್ತಾ ಇದೆ. ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ನಿಮಗೆ ಮಾತಾಡಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ.